ಎಷ್ಟಂತ ಚಿಲ್ಲ ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ಎಲ್ಲರೂ ಚೆನ್ನಾಗದೀವಿ. ಸೊ ಇವತ್ತು ರೆಡಿಯಾಗಿ ನಾ ಮತ್ತು ನನ್ನ ಮಗಳು ಇಬ್ರು ಸಿಗಾತೀವಿ. ಬಿಕಾಸ್ ಇವತ್ತು ಬಂದು ಸ್ಯಾಟರ್ಡೆ. ತುಂಬ ದಿನ ಎಲ್ಲರೇ ಹೋಗ್ಬೇಕಂತ ಪ್ಲಾನ್ ಮಾಡತ್ತಿದ್ವಿ. ಸೊ ಹಾಗಾಗಿ ನಮ್ಮ ಮನೆಯವರ ಇವತ್ತು ಬಸವನ ಗುಡಿಗೆ ಕರ್ಕೊಂಡು ಹೊಂಟಾರು. ಸೊ ನಾವು ಕೂಡ ಎಲ್ಲರೂ ಬಸವನ ಗುಡಿಗೆ ಹೊಂಟೀವಿ. ಬಸವನ ಗುಡಿ ಅಂದ್ರೆ ಆಲ್ಮೋಸ್ಟ್ ಅದು ಹಳಿ ಬೆಂಗಳೂರು. ನಮ್ಮ ಮನೆಯಿಂದ ಒಂದು ಸ್ವಲ್ಪ ಭಾಳ ದೂರ ಐತ್ರಿ. ಬಟ್ ಆದರೂ ಕೂಡ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋನು. ಆಮೇಲೆ ಆ್ಯಕ್ಚುಲಿ ನಾವು ಮೊದಲು ಕೂಡ ಒಂದ್ಸಲ ನನ್ನ ಮಮ್ಮಿ ಪಪ್ಪ ಆಮೇಲೆ ನಮ್ಮ ಅತ್ತಿ ಜೊತೆ ಹೋಗಿ ಬಂದಿದ್ದೆ. ಬಟ್ ಇವಾಗ ನಮ್ಮ ಮನೆಯವ್ರು ನಡಿ ಇವತ್ತು ಹೋಗೋನು, ಹೆಂಗಾದ್ರು ನಮ್ಮ ಮನೆ ದೇವರೇ ಬಸವಣ್ಣ. ಹಾಗಾಗಿ ನಾವು ಎಲ್ಲರೂ ಕೂಡಿ ಬಸವನ ಗುಡಿಗೆ ಹೊಂಟೀವಿ. ಸೊ ನಿಮ್ಮನ್ನು ಕೂಡ ಅಲ್ಲೇ ಕರ್ಕೊಂಡು ಹೋಗ್ತೀನಿ. ನೀವು ಕೂಡ ಮನೆಯೊಳಗೆ ಕುತ್ಕೊಂಡು ಆರಾಮ್ಸೆ ನಾವೇನೇನೆಲ್ಲ ಅಲ್ಲಿ ಶಾಪಿಂಗ್ ಆಗ್ಬೋದು, ದೇವ್ರ ದರ್ಶನ ಆಗ್ಬೋದು, ನೀವು ಮನೆಯಲ್ಲಿ ಕುತ್ಕೊಂಡನ ನೋಡ್ಬೋದು. ಆಮೇಲೆ ಈ ವ್ಲಾಗ್ನ ನೀವು ಲಾಸ್ಟ್ ವರ್ಗು ನೋಡ್ರಿ. ಸೊ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಾನು ಇಟ್ಟೊಂದು ಶಾಪಿಂಗ್ ಮಾಡ್ತೀನಿ. ಅದಕ್ಕೆ ನಮ್ಮ ಮಮ್ಮಿ ಯಾವ್ದೇ ಥೇಲೆ ತಗೊಂಡ್ ಬಂದೆ. ಥೇಲೆ ಅಲ್ಲ, ಎರಡೆರಡು ಬ್ಯಾಗ್ಸ್. ಹೆಂಗ್ ಹೋಗುತ್ತನ್ರಿ ಏನಂದ್ರ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಹಿಂದಿ ವ್ಲಾಗಿಂಗ್, ಹಿಂದಿ ವಿಡಿಯೋಸ್ ನೋಡೋದ್ರಿಂದ ಹಿಂದಿ ಆ್ಯಡ್ ಮಾಡ್ಕೊಂಡು ಮಾತಾಡ್ತಾಳಕಿ. ಸೊ ಹಾಗಾಗಿ ಓಕೆ, ಕೆಳಗಡೆ ಕ್ಯಾಬ್ ವೆಯ್ಟ್ ಮಾಡತ್ತತಿ. ಸೊ ನಾವೆಲ್ಲರೂ ಹೋಗ್ತೀವಿ. ಗೈಸ್, ನಾ ಆವಾಗಲೇ ಹೇಳ್ದಂಗೆ ನಾವು ಬಸವನ ಗುಡಿಗೆ ಹೊಂಟೀವಿ. ಆ್ಯಕ್ಚುಲಿ ನಮ್ಮ ಮನೆಯಿಂದ ಒಂದು 20 to 25 ಕಿಲೋಮೀಟ್ರ್ ಐತೆ ಅಂತ ತಿಳ್ಕೊರಿ. ಬಟ್ ಸ್ಯಾಟರ್ಡೇ ಇರೋದ್ರಿಂದ ಅಷ್ಟೊಂದೇನು ಟ್ರಾಫಿಕ್ ಇಲ್ಲ. ಹೋಗುವಾಗ ಒಂದು ಕರಾಮತಿ ಮಾಡ್ಕೊಂಡ್ಲಿ ನಮ್ಮ ಸಾನ್ವಿ. ಮಮ್ಮಿ ನಾ ವಿಂಡೋ ಸೀಟಿಗೆ ಕುಂಡಿರ್ತೀನಿ, ಆಕೆ ಎ ಸಿ ಒಂದು ಸ್ವಲ್ಪ ಒಂಥರ ಒಮೆಟ್ ಫೀಲ್ ಮಾಡ್ತೈತಿ. ಹಾಗಾಗಿ ಎ ಸಿ ಆಗಿ ಬರೋಂಗಿಲ್ಲ ಅಂತ ನಾ ವಿಂಡೋ ಡೋರಿಗೆ ಕುಂಡಿರ್ತೀನಿ ಅಂತ ವಿಂಡೋ ಡೋರಿಗೆ ಕುಂಡ್ರಾಕೆ ಹೋದ್ಲು. ನಾ ಮಿಡಲ್ ಕೂತೆ, ಕೈ ಹಿಂಗೆ ಇಟ್ಕೊಂಡು ಬಟ್ ಹಿಂಗೆ ಡೋರ್ ಒಳಗೆ ಇಟ್ಕೊಂಡು ಫುಲ್ ಡೋರ್ನ ಹಾಕಿಬಿಟ್ಲು. ಹಾಗಾಗಿ ಒಂದು ಸ್ವಲ್ಪ ಬಟ್ ಸಿಕ್ತ್ರಿ. ಬಟ್ ಅಷ್ಟೊಂದು ಜೋರೇನು ಆಗಲಿಲ್ಲ. ಒಂಥರ ನಾ ಹೆದ್ರೆ ಬಿಟ್ಟಿದ್ದೆ. ಬಟ್ ಅಷ್ಟೊಂದೇನು ಜೋರು ಆಗಲಿಲ್ಲ ರೀ. ಲೈಟ್ ಒಳಗೆ ಇತ್ತು. ಬಟ್ ಒಂದು ಸ್ವಲ್ಪ ಇಲ್ಲೇ ಗ್ರೀನ್ ಆ ಥರ ಆಕೈತಲ್ಲ, ಆ ಥರ ಆಯಿತು. ರೋಡ್ ನೋಡ್ರಿ ಎಷ್ಟು ಆರಾಮ್ಸೆ ಎಲ್ಲರೂ ನಿವಾಂತ ಒಂಥರ ಎಲ್ಲೋ ಲಾಂಗ್ ಜರ್ನಿ ಅಂತ ಲಾಂಗ್ ಟ್ರಿಪ್ ಥರ ಹೊಂಟೀವಿ. ಆ್ಯಕ್ಚುಲಿ ಇಲ್ಲೇ ಬಸವನ ಗುಡಿಗೆ ಬಂದು ರೀಚ್ ಆದ ತಕ್ಷಣ ಒಂದು ಸ್ವಲ್ಪ ಪಾರ್ಕ್ ಥರ ಇತ್ತು. ಆ ಪಾರ್ಕ್ ಒಳಗೆ ನಮ್ಮ ಮನೆಯವ್ರು ತೆಗಿಯೋಕ್ಕಿಂತ ಅವ್ರ ಮಕ್ಕಳು ಫೋಟೋಸ್ ತೆಗಿಯೋದ್ರೊಳಗೆ ಭಾಳ ಬ್ಯುಸಿ ಇರ್ತಾರೆ. ಮತ್ತು ಅವ್ರಿಗೆ ಭಾಳ ಎಕ್ಸೈಟ್ಮೆಂಟ್ ಇರ್ತೈತಿ. ಅದ್ರಾಗ ನಮ್ಮ ಸಾನ್ವಿ ಪೋಸ್ ಕೊಡೋಕ್ಕಂತೂ ಒಂದು ಎಕ್ಸ್ಪರ್ಟ್ ಅದ ಅಂತಲೇ ಹೇಳ್ಬೋದು. ಒಂದ್ಸಲ ನೀವು ಕೂಡ ಖರೇನ ಬೆಂಗಳೂರು ಒಳಗೆ ಇದ್ರಂದ್ರೆ ಒಂದ್ಸಲ ಬಸವನ ಗುಡಿಗೆ ಹೋಗಿ ಬರ್ರಿ. ಒಂಥರ ಇಷ್ಟು ನೆಮ್ಮದಿ ಅನಿಸ್ತಲ್ಲ. ಆಲ್ಮೋಸ್ಟ್ ಮಾರ್ನಿಂಗ್ ಟೈಮ್ ಒಳಗೆ ಹೋಗ್ರಿ. ಅಂದರೆ ಈ ಟೈಮಿಂಗ್ ಒಳಗೆ ನಾವು ಹೋಗಿದ್ವಿಲ್ಲ, ಅದ ದಿವಸನ ಜಾತ್ರೆ ಇತ್ತು ರೀ ಆ ಗುಡಿದ. ಹಾಗಾಗಿ ಪೂರ್ತಿ ಎಲ್ಲ ಜಾತ್ರೆ ಮುಗ್ದಿತ್ತು. ಡೆಕೋರೇಷನ್ ಆಗಲಿ ಒಂಥರ ಮಸ್ತ್ ಅಂದ್ರೆ ಮಸ್ತ್ ಅನ್ಸತ್ತಿತ್ತು. ಆಮೇಲೆ ಸೈಡೆಲ್ಲ ಗ್ರೀನ್ರಿ, ಫುಲ್ಲು ಗಿಡ, ಹಳಿ ಬೆಂಗಳೂರು ಒಂಥರ ಮಸ್ತ್ ಐತ್ರಿ. ಖರೇನ ನಮ್ಮ ಮನೆಯವ್ರು ಅದನ್ನತ್ತಿದ್ರೆ ನಾವು ಆ್ಯಕ್ಚುಲಿ ಓನ್ ಬಿಲ್ಡಿಂಗ್ ತೊಗೊಂಡ್ವಿ ಅಂದ್ರೆ ಖರೇನ ಈ ಸೈಡ್ ತೊಗೊಂಡು. ನಮ್ಮ ಮನೆಯವ್ರಿಗೆ ಗ್ರೀನ್ರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆ ಮಕ್ಕಳನ್ನ ಪಾರ್ಕ್ ಒಳಗೆ ಮಸ್ತಾಗಿ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಮಾಡಿ, ಬಿಕಾಸ್ ಗಾಡಿ ಒಳಗೆ ಕುತ್ಕೊಂಡು ಕಾರ್ ಒಳಗೆ ಕುತ್ಕೊಂಡು ಒಂಥರ ಸಿಕ್ಕಾಪಟ್ಟಿ ಬೋರ್ ಅದರ್ಗತೆ ಆಗಿಬಿಟ್ಟಿರು. ಹಾಗಾಗಿ ಮಸ್ತ್ ಪಾರ್ಕ್ ಒಳಗೆ ಆಟ ಆಡಿಸ್ಕೊಂಡು ಇವಾಗ ನಾವು ಮೇನ್ ಟೆಂಪಲ್ಗೆ ಬಂದೀವಿ. ಆ್ಯಕ್ಚುಲಿ ಬಸವನ ಗುಡಿ ಇರೋದು ಏರಿಯಾ ಹೆಸರು ಐತ್ರಿ. ಮತ್ತು ಇದು ಬಂದು ಮೇನ್ ಬಿಗ್ ಬುಲ್ ಟೆಂಪಲ್ ಅಂತ ಈ ಟೆಂಪಲ್ ಕರೀತಾರೆ ರೀ. ಆ್ಯಕ್ಚುಲಿ ಈ ಟೆಂಪಲ್ ಬಂದು ಒಂದು 500 ವರ್ಷ ಹಿಂದಿನ ಟೆಂಪಲ್ ಅಂತಲೇ ಹೇಳ್ಬೋದು ರೀ. ಖರೇನ ಅಲ್ಲಿ ಎಲ್ಲ ಅನ್ನತ್ತಿದ್ರು. ಆ್ಯಕ್ಚುಲಿ ನೀವು ಮೂರ್ತಿಗಂತೂ ಯಾರು ಕೈ ಹಚ್ಚಾಕನ ಹೋಗ್ಬೇಡ್ರಿ. ಬಿಕಾಸ್ ಇದು ನಾವು 500 ವರ್ಷ ಹಿಂದಿಂದ ಐತಿ. ಹಾಗಾಗಿ ನಾವು ಇದನ್ನ ಭಾಳ ಚೆಂದಂಗೆ ಕಾಪಾಡ್ಕೊಂಡು ಹೋಗಬೇಕು. ಬಿಕಾಸ್ ಇನ್ನು ಮುಂದೆ ಇಂಥವು ನಮಗೆ ಗುಡಿ ಆಗಲಿ ಟೆಂಪಲ್ ಆಗಲಿ ಸಿಗ್ತಾವ ಅನ್ನೋದು ಇಲ್ಲ. ಸೊ ಹಾಗಾಗಿ ಇದ್ದಿದ್ದನ್ನು ನಾವು ಚೆಂದಂಗೆ ಕಾಪಾಡ್ಕೊಂಡು ಹೋಗಬೇಕು. ಹಾಗಾಗಿ ಯಾರೂ ಕೈ ಹಚ್ಚಕ್ಕೆ ಹೋಗ್ಬೇಡ್ರಿ. ಆಲ್ಮೋಸ್ಟ್ ದೂರಿಂದ ನಮಸ್ಕಾರ ಮಾಡಿರಿ ಅಂತಾರೆ ಹೇಳತ್ತಿದ್ರು. ಇಲ್ಲಿ ನೋಡ್ಬೋದು ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟಿ ಒಂಥರ ಎಲ್ಲೋ ನಾವು ಬೇರೆ ದೇಶ ಒಳಗೆ ಬೇರೆನ ಏನೋ ಇಷ್ಟು
ಸೈಲೆಂಟ್ ಇಷ್ಟು ಜನ ಇದ್ರಿ, ಬಟ್ ಆದರೂ ಗದ್ಲಿರಲಿಲ್ಲ, ಗಲ ಈ ಥರ ಏನೂ ಇರಲಿಲ್ಲ. ಫುಲ್ ಸೈಲೆಂಟ್ ನೆಮ್ಮದಿ ಥರ ಫೀಲ್ ಆಗತ್ತಿತ್ತು ರೀ. ಆಮೇಲೆ ಬಸವಣ್ಣನ ಮೂರ್ತಿ ನೋಡಿದರೂ ಕೂಡ ಎಷ್ಟೊತ್ತು ನೋಡಿದರೂ ಕೂಡ ಕಣ್ಣ ಸಾಲತ್ತಿರ್ಲಿಲ್ಲ ರೀ, ಅಷ್ಟು ಚಂದ ಡೆಕೋರೇಷನ್ ಮಾಡಿದರು. ಮತ್ತು ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಒಳಗೆ ಇರೋರ, ಆಮೇಲೆ ಬ್ಯಾಂಗ್ಳೂರ್ ವ್ಯೂವರ್ಸ್ ಯಾರು ನೋಡತ್ತಾರೋ ಅವ್ರಿಗೆಲ್ಲರಿಗೂ ಗೊತ್ತೈತಿ ಬ್ಯಾಂಗ್ಳೂರ್ ಒಳಗೆ ಒಂದೇನಾದರೂ ಜಾತ್ರೆ ಇರಲಿ, ಇಲ್ಲಾಂದ್ರೆ ಮನೆ ಒಳಗೆ ಯಾವುದೋ ಒಂದು ಹಬ್ಬ ಇರಲಿ, ಹೂವಿನ ಡೆಕೋರೇಷನ್ ಅಂತೂ ಕಣ್ಣಿಗೆ ನಟ್ಬೇಕು ಆ ಥರ ಮಾಡ್ತಾರೆ ರೀ. ಖರೇನ ಭಾಳ ಮಸ್ತ್ ಮಾಡ್ತಾರೆ ರೀ. ಸೊ ಅಲ್ಲಿ ನೋಡ್ಬೋದು ಎಷ್ಟು ಚಂದ ಮೂರ್ತಿಗಳಿದ್ದು ರೀ. ಆ ಮೂರ್ತಿಗಳಿಗೆಲ್ಲದಕ್ಕೂ ಅವ್ರ ಹಾರ ಹೂವು ಎಲ್ಲನೂ ಹಾಕಿದ್ರು. ಆ್ಯಕ್ಚುಲಿ ಈ ಜಾತ್ರೆ ಎತ್ತರದಿಂದ ನಡೆದಿತ್ತು ಅಂದ್ರೆ ಕಡಲೆ ಬೀಜ ಜಾತ್ರೆ, ಹಿಂಗೇನು ಅದ್ರ ಜಾತ್ರೆ ಹೆಸರಿತ್ತು ರೀ. ಖರೇನ ನೀವು ಲಿಟ್ರಲಿ ನಾ ಮನಸ್ಸಿಂದ ಹೇಳತ್ತೀನಿ, ನೀವು ಬ್ಯಾಂಗ್ಳೂರ್ ಒಳಗೆ ಇದ್ರಿ, ನಿಮಗೆ ಅವೈಲಬಿಲಿಟಿ ಇತ್ತು, ನಿಮಗೆ ಟೈಮ್ ತಕ್ಕೊಂಡರೆ ನೀವು ಒಂದ್ಸಲ ಈ ಟೆಂಪಲ್ಗೆ ಹೋಗಿ ಬರ್ರಿ. ಖರೇನ ಭಾಳ ಚಂದ ಅನಿಸ್ತತಿ, ಒಂಥರ ನೆಮ್ಮದಿ. ಇಲ್ಲಿ ನೋಡ್ರಿಲೆ ಕಡಲೆ ಬೀಜ ಮಾರಾತನ್ರಿ, ಅವ್ರಿಗೆ ಕೂಡ ಕೆಲವೊಂದೆಲ್ಲ ಸ್ಟ್ಯಾಚೂಸ್ ಇದ್ದು ರೀ ಒಳಗಡೆ. ಮಸ್ತ್ ಎಲ್ಲರೂ ಶಾಪಿಂಗ್ ಅದು ಮಾಡತ್ತಿದ್ರು. ನನಗಂತೂ ಏನು ಗೊತ್ತಿಲ್ಲ ರೀ, ಆ್ಯಕ್ಚುಲಿ ಫಸ್ಟ್ ಮೊದಲೆಲ್ಲ ಜಾತ್ರೆ ಒಳಗೆ ತೊಗೋಬೇಕಲ್ಲ ಅಂತ ತುಂಬ ಖುಷಿ ಇರೋದು. ಬಟ್ ಇವಾಗ ಏನು ನೋಡಿದರೆ ಏನಪ್ಪ ಏನು ಮಾಡೋದು ತೊಗೊಂಡು, ಸುಮ್ಮನೆ ವೇಸ್ಟ್ ಆಫ್ ದಿ ಮನಿ ಈ ಥರ ಆಗ್ಬಿಡತ್ತತಿ. ಬಟ್ ತುಂಬ ಜನ ತೊಗೋತಿದ್ರು, ಒಂಥರ ಎಲ್ಲ ನೋಡಿ ಖುಷಿ ಅನ್ಸತ್ತಿತ್ತು. ಇದು ಬಂದು ಸೈಡಾಗಿ ಗಣೇಶನ್ ಟೆಂಪಲ್ ಇತ್ತು. ಇಲ್ಲಂತೂ ಒಳಗೆ ಮಸ್ತ್ ಡೆಕೋರೇಷನ್ ಮಾಡಿದ್ರು. ಬಟ್ ಪ್ರಾಬ್ಲಮ್ ಏನಂದ್ರೆ ಅಲ್ಲಿ ಯಾವುದೋ ಥರದ ಫೋಟೋ ವಿಡಿಯೋ ತೊಗೊಳಕ್ಕೆ ಅಲಾವ್ ಇರಲಿಲ್ಲ. ಬಿಕಾಸ್ ಅವ್ರು ಏನು ಹೇಳತ್ತಿದ್ರು ಅಂದ್ರೆ, ಈ ಜಾತ್ರೆ ಒಳಗೆ ನಾವು ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡೀವಿ, ಅದರಲ್ಲಿ ಗುರ್ಜಿ ಅವ್ರು ಬಡ್ಜಿ ಇರ್ತಾರೆ ನೋಡ್ರಿ, ಅವ್ರು ಹೇಳತ್ತಿದ್ರು ಈ ಜಾತ್ರೆ ಒಳಗೆ ನಾವು ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡೀವ್ರಿ, ಇಷ್ಟು ನೋಡೀವ್ರಿ. ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಿಂತ ನಾವು ಇಷ್ಟು ನೋಡೀವಿ. ಕೆಲವೊಬ್ಬರು ಫೋಟೋಸ್ ವಿಡಿಯೋಸ್ ತೊಗೊಂಬಂದು ಪಟ್ನ ಅವ್ರ ಕೈಯಾಗಿಂದ ಯಾರೊಬ್ಬರು ಮೊಬೈಲ್ ತೊಗೊಂಡು ಹೋಗ್ಬಿಡವ್ರ. ಸೊ ಹಾಗಾಗಿ ನಾವು ಇಲ್ಲಿ ಫೋಟೋಸ್ ವಿಡಿಯೋಸ್ ತೊಗೊಳಕ್ಕೆ ಅಲಾವ್ ಮಾಡತ್ತಿಲ್ರಿ. ನೀವು ಕಷ್ಟಪಟ್ಟು ತೊಗೊಂಡಿದಂಥ ಫೋನ್ ಆಗಲಿ, ಯಾಕ್ರಿ ಹಿಂಗೆ ನೀವು ಇನ್ನೊಬ್ರಿಗೆ ನೀವು ಫೋಟೋಸ್ ವಿಡಿಯೋಸ್ ತೊಗೋವಾಗ ಪಟ್ನ ಇನ್ನೊಬ್ರ ಕೈಯಾಗ ತೊಗೊಂಡು ಹೋಗ್ಬಿಡ್ತಾರೆ ರೀ. ಯಾರಾದರೂ ಏನೋ ಒಂದು ವಸ್ತು ತೊಗೋಬೇಕಾದ್ರೆ ಕಷ್ಟಪಟ್ಟು ತೊಗೊಂಡಿರ್ತೀರಿ, ಯಾಕದನ್ನ ನೀವು ಒಂದು ಫೋಟೋಸ್ ವಿಡಿಯೋಸ್ಗೋಸ್ಕರ ಅದ್ರ ನೀವು ಕಳ್ಕೊಬೇಡ್ರಿ. ಹಂಗಾಗಿ ನೀವು ಫೋಟೋಸ್ ವಿಡಿಯೋಸ್ ಅಲಾವ್ ಮಾಡತ್ತಿಲ್ರಿ. ಇದು ಒಂದೇ ಕಾರಣಕ್ಕೆ ಅಲಾವ್ ಮಾಡತ್ತಿಲ್ಲ ಅಂತ ಅಲ್ಲಿ ಬಡ್ಜಿ ಅದು ಹೇಳತ್ತಿದ್ರಿ. ಅದೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ನಾವು ಹೋಗತ್ತಿದ್ವಿ ವಿದ್ಯಾರ್ಥಿ ಭವನ್ಗೆ. ನಮ್ಮ ಮನೆಯವ್ರಿಗೆ ಭಾಳ ಆಸೆ ಇತ್ತು ಆ್ಯಕ್ಚುಲಿ ಅಲ್ಲಿ ದೋಸೆ ತಿನ್ಬೇಕಂತ. ಬಟ್ ಅಲ್ಲಿ ಅಲ್ಲಿದ ರಶ್ ನೋಡಿ ಸುಮ್ಮನೆ ನಾವು ರೋಟಿ ಘರ್ಗೆ ಬಂದೀವಿ. ಖರೇನ ನಾ ರೋಟಿ ಘರ್ ಅಂತ ಎಲ್ಲೋ ಒಂದ್ಸಲ ವೀಡಿಯೋಸ್ ಒಳಗೆ ನೋಡಿದ್ದೆ. ಮಸ್ತ್ ಐತಿ ಅವ್ರದ್ದು ಎಲ್ಲನೂ, ಫುಲ್ ಪ್ಯೂರ್ ವೆಜ್ ಐತಿ, ವೆಜಿಟೇರಿಯನ್ ಅದಾರ ಅಂದ್ರೆ ಪ್ಯೂರ್ ವೆಜ್ ಐತ್ರಿ ಅಂತ. ಬಟ್ ಖರೇನ ನಾ ಇವತ್ತು ನಾಳೆ ಎಕ್ಸ್ಪೀರಿಯನ್ಸ್ ಮಾಡಿದೆ. ಇವಾಗ ಕೂಡ ನಾ ವಾಯ್ಸ್ ಓವರ್ ಕೊಡುವಾಗ ನನಗೆ ಖರೇನ ಬಾಯಾಗ ನೀರು ಬಿಡತ್ತಿದ್ದು ರೀ. ಕಾರ್ನ್ ಮಂಚೂರಿಯನ್ ಮತ್ತು ಮಸಾಲ ಪಾಪಡ್ ಸ್ಟಾರ್ಟರ್ಗೆ ಆರ್ಡರ್ ಮಾಡಿದ್ವಿ. ಊಟ ಅಂತೂ ಖರೇನ ಮಸ್ತ್ ಇತ್ತು. ಆ್ಯಕ್ಚುಲಿ ರೋಟಿ ಘರದವ್ರು ಹೆಂಗದಾರ ಅಂದ್ರೆ, ನಮ್ಮ ಮನೆ ಒಳಗೆ ಯಾವುದೋ ಒಂದು ಫಂಕ್ಷನ್ ಇದ್ರೆ ಅವರು ಆರ್ಡ್ರ್ ಕೂಡ ತೊಗೊಂಡು ನಮ್ಮ ಮನೆ ಒಳಗೆ ಹೈಜೀನಾಗಿ ಅವರ ಊಟನ ರೆಡಿ ಮಾಡಿಕೊಡ್ತಾರೋ. ಒಂಥರ ಎಲ್ಲ ಅಡ್ಡಾಡಿ ಊಟ ಮಾಡಿ ಆಮೇಲೆ ಮಸ್ತ್ ನಮ್ಮ ಮನೆಯವರ ಮಜ್ಜಿಗೆ ತೊಗೊಂಡ್ರು. ಆ್ಯಕ್ಚುಲಿ ನನಗೆ ಖರೆ ಹೇಳ್ಬೇಕಂದ್ರೆ ಮಜ್ಜಿಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಒಂಥರ ಎಲ್ಲ ಮಸ್ತ್ ಊಟ ಮಾಡಿ ಮ್ಯಾಗ ಮಜ್ಜಿಗೆ ಕುಡಿದ್ವಿ ಕೋಲ್ಡಾಗಿ. ಆ್ಯಕ್ಚುಲಿ ಆ್ಯಕ್ಚುಲಿ ನಾವು ಹೋಗೋ ದಿವಸ ಒಂದು ಸ್ವಲ್ಪ ಬಿಸಿಲು ಐತ್ರಿ. ಮತ್ತು ಊಟ ಮಾಡಿ ಆರಾಮ್ಸೆ ಮಜ್ಜಿಗೆ ಕುಡ್ದು ನಿದ್ದೆ ಬರಾಕತ್ಬಿಟ್ಟಿದ್ರಿ. ಫುಲ್ ಎಂಜಾಯ್ ಮಾಡಿದ್ವಿ. ಕೆಲವೊಂದು ಶಾಪಿಂಗ್ಸು ಮಾಡಿದೆ. ಭಾಳ ಅಂದರೆ ಭಾಳ ಖುಷಿ ಆಯ್ತು. ಏನೋ ಒಂಥರ ಒನ್ ಡೇ ಟ್ರಿಪ್ ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಒಳಗನ ಅಡ್ಡಾಡ್ಬೇಕಂದ್ರೆ ಒನ್ ಡೇ ಟ್ರಿಪ್ಪ ಮಾಡ್ಬೇಕ್ರಿ. ಬಿಕಾಸ್ ಅಷ್ಟೊಂದು ಏರಿಯಾ ಎಲ್ಲ ದೂರ ಇರ್ತಾವೆ. ಖರೆ ನಾನು ಒಂದ್ಸಲ ಹೇಳ್ತೀನಿ, ನೀವು ಕೂಡ ಹೋಗಿ ವಿಸಿಟ್ ಮಾಡಿರಿ. ಆಮೇಲೆ ಎಲ್ಲ ಮಾರ್ಕೆಟ್ ಅಡ್ಡಾಡ್ರಿ, ಶಾಪಿಂಗ್ ಮಾಡಿರಿ, ಗಂಡನ ರೊಕ್ಕ ಒಂದು ಸ್ವಲ್ಪ ಖರ್ಚು ಮಾಡಿರಿ ಅಂತ ಹೇಳ್ತೀನಿ. ಸೊ ನೀವು ಕೂಡ ಏನು ಹೇಳತ್ತೀರಪ್ಪ ಅಂತ ಅನ್ಬೋದು. ಎಸ್, ಖರೇನ ಖರ್ಚು ಮಾಡಿರಿ. ಒಂದು ಸ್ವಲ್ಪ ನಮಗೂ ಏನಂತಾರದ ಒಂದು ಸ್ವಲ್ಪ ಅಲ್ಲೇ ಇಲ್ಲೇ ಅಡ್ಡಾಡೆ ಒಂಥರ ಏನೋ ನೆಮ್ಮದಿ. ಇಲ್ಲಿ ನೋಡ್ರಿ, ಇಲ್ಲೇ ವಿದ್ಯಾರ್ಥಿ ಭವನಗೆ ಹೋಗುವಾಗ ಊಟ ಮಾಡಿ ಹೋಗುವಾಗ ಕೂಡ ನಮ್ಮ ಮನೆಯವ್ರೆ ಆಲ್ಮೋಸ್ಟ್ ಭಾಳ ಗದ್ಲಿರೋದಿಲ್ಲ ಅಂದ್ರೆ ಒಂದು ದೋಸೆ ತಿಂತೀನಿ. ನೋಡೋಣ, ಭಾಳ ಫೇಮಸ್ ಐತಿ ಇದು ವಿದ್ಯಾರ್ಥಿ ಭವನ್ ದೋಸಾಗಾಗಿ. ನೋಡೋಣ ಒಂದರೆ ತಿಂದು ನೋಡೋಣ ಅಂತ ಹೋದ್ರು. ಅವಾಗ ಕೂಡ ನಮಗೆ ಸಿಗಲಿಲ್ರಿ. ಮೇ ಬಿ ನಮ್ಮ ನಶೀಬೊಳಗೆ ಇರ್ಲಿಲ್ಲ ಕಾಣ್ತೈತಿ. ಬಟ್ ನಾವು ಮಕ್ಕಳಿಗೆ ಕರ್ಕೊಂಡು ಅಷ್ಟೊಂದು ದೂರ ಲೈನ್ ಹಚ್ಚೋದು ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಬಟ್ ನಮ್ಮ ಮನೆಯವ್ರು ನಾನಂದ್ರೆ ನಡೀರಪ್ಪ ಹೋಗೋಣ ಅಂತ ಮಸ್ತ್ ಎಲ್ಲ ಕಡೆ ಅಲ್ಲೇ ಇಲ್ಲೇ ಒಂದು ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡಿದ್ವಿ. ಸೊ ನೋಡ್ರಿ,
ಚಿಕ್ಕಪೇಟೆ ಭಾಳ ರಶ್ ಚಿಕ್ಕಪೇಟೆ ಭಾಳ ರಶ್ ಇರ್ತದೆ ಇಲ್ಲ ಅಷ್ಟು ಗಾಂಧಿ ಬಜಾರ್ ಹೋಗಿಲ್ಲ ಇದು ಏನಲ್ಲ ಹಾಂ ಬರ್ದಾರ ಡಿ ವಿ ಸಿ ರೋಡ್ ಗಾಂಧಿ ಬಜಾರ್ ಹಾಂ ಹೌದು ಹೌದು ಬಾರ್ಷ ಸೊ ಗೈಸ್ ಇವಾಗ ಹೊಂಟಿವ್ರಿ ಶುಗರ್ ಕೇನ್ ಜ್ಯೂಸ್ ಅದು ಕುಡ್ದು ಎಲ್ಲ ಆಯ್ತು ರೀ ಖರೇನ ಭಾಳ ಮಸ್ತ್ ಇತ್ತು ರೀ ಜ್ಯೂಸ್ ಅದು ನಾ ಆ್ಯಕ್ಚುಲಿ ಬ್ಯಾಡ ಅನ್ನತ್ತಿದ್ದೆ ಬಟ್ ನಮ್ಮ ಮನೆಯವರ ಫುಡಿ ಅದ ರೀ ಒಂದು ಸ್ವಲ್ಪ ಅವ್ರಿಗೆ ಎಲ್ಲಿ ಏನು ಫೇಮಸ್ ಸಿಗ್ತತಿ ಅಲ್ಲಿ ಹೋಗಿ ಟೇಸ್ಟ್ ಮಾಡೋದು ಭಾಳ ಇಷ್ಟ ಸೊ ಹಾಗಾಗಿ ಖರೇನ ಅಂದ್ರೆ ಎಲ್ಲ ಟೈಪ್ಸ್ ಆಫ್ ವೆರೈಟೀಸ್ ಪುದೀನ ಶುಗರ್ ಕೇನ್ ಜ್ಯೂಸ್ ಜಿಂಜರ್ ಶುಗರ್ ಕೇನ್ ಜ್ಯೂಸ್ ಎಲ್ಲ ಇದ್ದು ರೀ ಖರೇನ ಮಸ್ತ್ ಇತ್ತು ಆಮೇಲೆ ಈ ಥರ ಇತ್ತು ರೀ ಇವತ್ತಿಂದ ನಮ್ಮ ದಿನ ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ಈ ವಿಡಿಯೋನ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಸಿಗ್ತೀನಿ ಇನ್ನೊಂದು ಮುಗ್ದೊಂದು ವ್ಲಾಗ್ ಒಳಗೆ ಅಲ್ಲಿವರೆಗೂ ಬಾಯ್ ಬಾಯ್